ನಮಸ್ತೆ ಫ್ರೆಂಡ್ಸ್, ದಿವ್ಯ ತೃಪ್ತಿ ಕ್ರಿಯೇಷನ್ಗೆ ಸ್ವಾಗತ. ಇದುವರೆಗೂ ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಒತ್ಕೊಂಡು ಆಲ್ನ ಸೆಲೆಕ್ಟ್ ಮಾಡಿಕೊಡಿ. ಇದರಿಂದ ನಾವು ಹಾಕುವಂತಹ ಪ್ರತಿಯೊಂದು ವಿಡಿಯೋದ ನೋಟಿಫಿಕೇಷನ್ ಮೊದಲೇದಾಗಿ ನಿಮಗೆ ಬರುತ್ತೆ. ಫ್ರೆಂಡ್ಸ್, ಇವತ್ತು ಕೂಡ ಆ್ಯಸ್ ಯೂಶುವಲ್ 11mm ಕ್ರೋಶೆ ನೀಡಲ್ ತೊಗೊಂಡು ಹೊಸ ರೀತಿ ಕ್ರೋಶೆ ಡಿಸೈನ್ನ ಮಾಡ್ತಾಯಿದ್ದೀನಿ. ಇದಕ್ಕೂ ಕೂಡ 6 ಅಡಿ ದಾರನೇ ತೊಗೊಂಡಿರೋಂಥದ್ದು. ಯಾವ ರೀತಿ ಕ್ರೋಶೆ ಡಿಸೈನ್ನ ಮಾಡೋದು ಅಂತ ಹೇಳಿ ನಿಮಗೆ ತೋರಿಸ್ತೀನಿ. ತುಂಬ ಚೆನ್ನಾಗಿದೆ ಡಿಸೈನು. ಇದ್ರ ಪಕ್ಕದಲ್ಲಿ ಕಾಣ್ತಿರುವಂತಹ ಈ ಫ್ಲವರ್ ಡಿಸೈನ್ ಕೂಡ ಈ ಹಿಂದೆ ಅಪ್ಲೋಡ್ ಮಾಡಿದ ವಿಡಿಯೋನೇ. ಬೇಕಾದರೆ ಅದರ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೀವು ಅಲ್ಲಿ ಹೋಗಿ ಚೆಕ್ ಮಾಡಿ ಈ ವಿಡಿಯೋನ ನೋಡ್ಕೊಬೋದು. ನೆಕ್ಸ್ಟ್ ಬಂದುಬಿಟ್ಟು ನೋಡಿ, ಈ ಡಿಸೈನ್ ಹೇಗೆ ಮಾಡೋದು ಅಂತ ತೋರಿಸ್ತಿದ್ದೀನಿ. ಫಸ್ಟಲ್ಲಿ ನೋಡಿ, ನೀವು ಥ್ರೆಡ್ಸ್ನ ಸ್ಯಾರಿಗೆ ಲಾಕ್ ಮಾಡ್ಕೊಬೇಕಾಗತ್ತೆ. ಫಸ್ಟ್ ಲಾಕ್ ಎಲ್ಲಿ ಮಾಡ್ಕೊಂಡಿರ್ತೀವೋ ಅದೇ ಪಾಯಿಂಟ್ನಲ್ಲಿ ಸೆಕೆಂಡ್ ಲಾಕ್ನೂ ಕೂಡ ಮಾಡಿಕೊಡಿ, ಆವಾಗ ಥ್ರೆಡ್ ಸೆಕ್ಯೂರ್ ಆಗುತ್ತೆ. ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಗಮನ ಇಟ್ಟು ನೋಡ್ಕೊಳ್ಳಿ. ಸ್ಟೆಪ್ಸ್ ಎಲ್ಲೂ ಕೂಡ ಮಿಸ್ ಮಾಡದೆ ನೋಡಿಕೊಂಡ್ರೆ ನಿಮಗೆ ಈ ಡಿಸೈನ್ ಹಾಕೋದು ತುಂಬ ಈಸಿ ಆಗುತ್ತೆ. ತುಂಬ ಗ್ರ್ಯಾಂಡಾಗಿರುವಂತಹ ಡಿಸೈನು, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಡೀಟೇಲಾಗಿ ನೋಡಿಕೊಂಡು ಮಾಡಿ ಇದೆ ಡಿಸೈನ್ನ. ನೋಡಿ, ನಾನು ಲಾಕ್ ಆದಮೇಲೆ ಒಂದು 5 ಚೈನ್ನ ಹಾಕ್ಕೊಂಡಿದ್ದೀನಿ. 5 ಚೈನ್ನ ಹಾಕಿ ಚೈನ್ ಗ್ಯಾಪ್ ಎಷ್ಟು ಬರುತ್ತೆ ಅನ್ನೋದನ್ನು ಚೆಕ್ ಮಾಡಿ ಆ ಪಾಯಿಂಟಿಗೆ ಬಂದುಬಿಟ್ಟು ಸೀರೆಗೆ ಲಾಕನ್ನು ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಲಾಕ್ನ ಮಾಡ್ಕೊಂಡಾದ್ಮೇಲೆ ಮತ್ತೆ ಒಂದು 5 ಚೈನ್ನ ಹಾಕ್ಕೊಬೇಕಾಗತ್ತೆ. ಸ್ಟಾರ್ಟಿಂಗ್ನಲ್ಲಿ 5 ಚೈನ್ 2 ಟೈಮ್ಸ್ ಹಾಕ್ಕೊಂಡು ಲಾಕ್ನ ಮಾಡ್ಕೊಳ್ಳಿ. ನೀವು ಸೀರೆಗೆ ಲಾಕ್ ಮಾಡಬೇಕಾದಾಗ ಸ್ಟ್ರೈಟಾಗಿ ಇಟ್ಕೊಂಡು ಲೆಂತ್ ಸರಿಯಾಗಿದೆಯಾ ಅನ್ನೋದು ಚೆಕ್ ಮಾಡಿ ಲಾಕ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಸುಕ್ಕಾಗುತ್ತೆ ಡಿಸೈನ್ ಬಂದುಬಿಟ್ಟು. ನೋಡಿ, ಈ ರೀತಿ ಲಾಕ್ನ ಮಾಡ್ಕೊಳ್ಳಿ. ಓಕೆನಾ? ಇಷ್ಟು ಆದಮೇಲೆ ನಾನು ಇಲ್ಲಿ ಒಂದು ಬೀಡ್ಸ್ನ ಯೂಸ್ ಮಾಡ್ತಾಯಿದ್ದೀನಿ. ನೋಡಿ, ಈ ರೀತಿ ಇರೋಂತಹ ಒಂದು ಬೀಡ್ಸ್ನ ಯೂಸ್ ಮಾಡ್ತಿದ್ದೀನಿ. ನೀವು ಬೇರೆದಾದರೂ ಪರವಾಗಿಲ್ಲ, ಬಟ್ ಸ್ವಲ್ಪ ದೊಡ್ಡ ಸೈಜ್ ಬೀಡ್ಸ್ನ ತೊಗೊಳ್ಳಿ, ಅವಾಗ ಡಿಸೈನ್ ಫಿನಿಶಿಂಗಲ್ಲಿ ನೀಟಾಗಿ ಕಾಣುತ್ತೆ ಅಂಥೇಳಿ. ನೋಡಿ, ಈ ರೀತಿ ಬೀಡ್ಸ್ನ ಸೂಜಿ ಮೂಲಕ ಇನ್ಸರ್ಟ್ ಮಾಡಿಕೊಂಡು ಒಂದು ಲಾಕ್ನ ಮಾಡ್ಕೊಬೇಕಾಗತ್ತೆ. ಲಾಕ್ ಮಾಡಿ ಆನಂತರ ಒಂದು ಸೀರೆಗೆ ಲಾಕ್ ಮಾಡಬೇಕು. ಅದನ್ನು ಕೂಡ ಅಷ್ಟೇ ಡಿಸ್ಟೆನ್ಸ್ನ ಚೆಕ್ ಮಾಡಿ ಲಾಕ್ ಮಾಡ್ಕೊಳ್ಳಿ. ತೀರಾ ಹತ್ತಿರ ಆಗಲಿ ದೂರ ಆಗಲಿ ಮಾಡ್ಕೊಬೇಡಿ, ಕರೆಕ್ಟಾಗಿ ಪಾಯಿಂಟ್ಸಲ್ಲಿ ಇಟ್ಕೊಂಡು ಲಾಕನ್ನು ಮಾಡ್ಕೊಬೇಕು. ಇಷ್ಟು ಲಾಕ್ ಆದಮೇಲೆ ಮತ್ತೆ ನೀವು ಚೈನ್ನ ಹಾಕ್ಕೊಬೇಕಾಗತ್ತೆ. ಒಂದು 5 ಚೈನ್ನ ನಾನು ಹಾಕ್ತೀನಿ. ನೆಕ್ಸ್ಟು ಸ್ಟಾರ್ಟಿಂಗಲ್ಲಿ ಮಾತ್ರ 2 ಚೈನ್ಸ್ ಹಾಕಿದ್ದೀನಿ. ಆ ನಂತರ ನೋಡಿ 5 ಚೈನ್ನ 3 ಟೈಮ್ಸ್ ಹಾಕ್ಕೊಬೇಕಾಗತ್ತೆ. ಈ ಡಿಸೈನ್ ಫುಲ್ ಹೀಗೇ ಬರೋದು. ಸ್ಟಾರ್ಟಿಂಗು ಮತ್ತು ಎಂಡಿಂಗ್ನಲ್ಲಿ ಮಾತ್ರ 2 ಟೈಮ್ಸ್ ಬರುತ್ತೆ. ಮಧ್ಯ ಭಾಗದಲ್ಲೆಲ್ಲ ಕೂಡ ನೀವು 3 ಟೈಮ್ಸ್ ನೀವು 5 ಚೈನ್ನ ಹಾಕ್ಕೊಬೇಕಾಗತ್ತೆ. ಈ ರೀತಿ 3 ಟೈಮ್ಸ್ ಮಾಡಿಕೊಂಡು ಆನಂತರ ಮತ್ತೆ ಒಂದು ಬೀಡ್ಸ್ನ ನೀವು ಹಾಕ್ಕೊಬೇಕಾಗತ್ತೆ. ಡಿಸೈನ್ ಇದೇ ರೀತಿ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಸ್ಟಾರ್ಟಿಂಗಲ್ಲಿ ಮಾತ್ರ 2 ಟೈಮ್ಸು, ಆಮೇಲೆ 3 ಟೈಮ್ಸು, ಮತ್ತು ಬೀಡ್ಸ್ ಲಾಕ್ ಮಾಡ್ಕೊಳ್ಳಿ, ಮತ್ತು 3 ಟೈಮ್ಸ್ ಮಾಡಿ ಮತ್ತೆ ಬೀಡ್ಸ್ ಲಾಕ್ ಮಾಡ್ಕೊಳ್ಳಿ. ಹೀಗೆ ಕಂಟಿನ್ಯೂ ಮಾಡ್ತಾ ಹೋಗಿ ಡಿಸೈನ್ ಫುಲ್ಲು ಇದೇ ರೀತಿ ಫಿನಿಶಿಂಗ್ ಮಾಡ್ಕೊಬೇಕಾಗತ್ತೆ. ನೋಡಿ, ಈ ಎಂಡಿಂಗ್ನಲ್ಲಿ ಬಂದುಬಿಟ್ಟು ನೀವು ಒಂದು 2 ಟೈಮ್ಸ್ ಅಷ್ಟು ಚೈನ್ನ ಹಾಕ್ಕೊಳ್ಳಿ. ನಾರ್ಮಲ್ 2 ಚೈನ್ನ ಹಾಕ್ಕೊಂಡು ಆನಂತರ ಈ ಮಧ್ಯಭಾಗದಲ್ಲಿ ಥ್ರೆಡ್ಸ್ನ ನೀವು ಕಟ್ ಮಾಡ್ಕೊಬೇಕಾಗತ್ತೆ. ಈ ರೀತಿ ಕಟ್ ಮಾಡ್ಕೊಳ್ಳೋದ್ರಿಂದ ಥ್ರೆಡ್ಡು ಸೆಕ್ಯೂರ್ ಆಗಿರುತ್ತೆ, ಡಿಸೈನ್ ಕೂಡ ಕ್ಲೀನಾಗಿರುತ್ತೆ. ಫಿನಿಶಿಂಗ್ನಲ್ಲಿ ಆಗಿನೂ ಪ್ರಾಬ್ಲಮ್ ಆಗೋದಿಲ್ಲ, ಯಾವುದೇ ರೀತಿ ಹಾಳು ಕೂಡ ಆಗೋದಿಲ್ಲ. ಒಂದು ಸರಿ ಹಾಕಿದ್ರೆ ಗಟ್ಟಿಯಾಗಿರುತ್ತೆ. ನಂತರ ಹಿಂಗಡೆ ಫ್ಯಾಬ್ರಿಕ್ ಗ್ಲೂ ಹಾಕಿ ಅಟ್ಯಾಚ್ ಮಾಡ್ಕೊಳ್ಳಿ. ಇದು ಫಸ್ಟ್ ಬೇಸ್ ಲೈನು. ಸೆಕೆಂಡ್ ಟೈಮ್ ನೋಡಬೇಕಾದ್ರೆ ಸೇಮ್ ಕಲರ್ ಥ್ರೆಡ್ಸ್ನ ತೊಗೊಬೇಕು. ಹಿಂಬದಿಯಲ್ಲಿ ಒತ್ತಿ ಹಿಡ್ಕೊಂಡು ಫಸ್ಟ್ ನೀವು ಲಾಕ್ ಎಲ್ಲಿ ಮಾಡಿರ್ತೀರಲ್ವ ಅದೇ ಪಾಯಿಂಟಿಗೆ ಬಂದುಬಿಟ್ಟು ಈ ಸೆಕೆಂಡ್ ಕ್ರೋಶ ಥ್ರೆಡ್ಸ್ನೂ ಕೂಡ ನೀವು ಆ್ಯಡ್ ಮಾಡ್ಕೊಬೇಕಾಗತ್ತೆ. ಸೆಕೆಂಡ್ ಟೈಮ್ನಲ್ಲೂ ಕೂಡ ಅಷ್ಟೇ ನೀವು 2 ಟೈಮ್ಸ್ನೇ ಲಾಕ್ ಮಾಡ್ಕೊಳ್ಳಿ, ಆವಾಗ ನಿಮಗೆ ಥ್ರೆಡ್ ಸೆಕ್ಯೂರ್ ಆಗುತ್ತೆ. ನೀವು ಯಾವುದೇ ಸ್ಯಾರಿಗಾದರೂ ಅಷ್ಟೇ ಹೊಸ ಥ್ರೆಡ್ಸ್ನ ಆ್ಯಡ್ ಮಾಡಿದಾಗ 2 ಟೈಮ್ಸ್ನ ಥ್ರೆಡ್ಸ್ನ ಲಾಕ್ ಮಾಡ್ಕೊಳ್ಳಿ. ಆಮೇಲೆ ಫಸ್ಟ್ ಯಾವ ರೀತಿ ಮಾಡಿದ್ರು ಅದೇ ರೀತಿ 5 ಚೈನ್ನ ಹಾಕ್ಕೊಬೇಕಾಗತ್ತೆ. ಒಂದು 5 ಚೈನ್ ಹಾಕಿ ನೆಕ್ಸ್ಟ್ ಸ್ಟಾರ್ಟಿಂಗ್ನಲ್ಲಿ ನೋಡಿ 5 ಚೈನಿಗೆ ಲಾಕ್ ಆಗಿರುತ್ತಲ್ವ ಅದೇ ಪಾಯಿಂಟಿಗೆ ಬಂದುಬಿಟ್ಟು ಈ ಚೈನ್ಸ್ನು ಲಾಕ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಲಾಕನ್ನು
ಮಾಡ್ಕೊಬೇಕು. ನಂತರ ಮತ್ತೆ ಚೈನು ಕಂಟಿನ್ಯೂ ಮಾಡ್ತಾ ಹೋಗಬೇಕಾಗತ್ತೆ. ಎಸ್ ನೋಡಿ, ಒಂದು 4 ಚೈನ್ ಹಾಕಿ ನಾನು ಲಾಕ್ ಮಾಡ್ತೀವಲ್ಲ ಆ ಪಾಯಿಂಟಿಂದ ಹಿಂಭಾಗದಲ್ಲಿ ನಾನು ಲಾಕ್ ಮಾಡ್ಕೊತಿರೋದು. ಈಗ ಬೀಡ್ಸ್ ಹಿಂದೆ ಲಾಕ್ ಇದೆಯಲ್ಲ ಅಲ್ಲಿ ಲಾಕ್ ಮಾಡಿಲ್ಲ ನಾನು 4 ಚೈನ್ ಇರೋದ್ರಿಂದ. ಆನಂತರ ಸೂಜಿ ಮೇಲೆ ಒಂದು ಸರಿ ದಾರ ತೊಗೊಂಡು ಬೀಡ್ಸ್ ಹಿಂಭಾಗದಲ್ಲಿ ನೋಡಿ, ಬೀಡ್ಸ್ ಲಾಕ್ ಮಾಡಿದಾಗ ಥ್ರೆಡ್ ಸಿಕ್ಕಿರುತ್ತಲ್ವ, ಆ ಥ್ರೆಡ್ಸ್ ಒಳಭಾಗದಿಂದ ನೀಡಲ್ನ ಪಾಸ್ ಮಾಡಿ ಥ್ರೆಡ್ನ ಎಳ್ಕೊಂಡು ಹಾಫ್ ಡಬಲ್ ಕ್ರೋಶನ ಮಾಡ್ಕೊಂಡಿದ್ದೀನಿ. ನೋಡಿ, ಸೂಜಿ ಮೇಲೆ ಒಂದು ಸರಿ ದಾರ ತೊಗೊಂಡು ಥ್ರೆಡ್ಸ್ ಒಳಭಾಗದಿಂದ ನೀಡಲ್ನ ಪಾಸ್ ಮಾಡಿ ಥ್ರೆಡ್ನ ಮಾಡ್ತಾ ಇರೋದು. ಇದೇ ರೀತಿ ನೀವು ಡಿಸೈನ್ನ ಕಂಟಿನ್ಯೂ ಮಾಡ್ತಾ ಹೋಗಬೇಕು. ಎಲ್ಲ ಕೂಡ ಹಾಫ್ ಡಬಲ್ ಕ್ರೋಶ ಮಾತ್ರ ಮಾಡ್ತಿರೋದು. ಡಬಲ್ ಕ್ರೋಶ ಮಾಡ್ಬೋದು ಕೆಲವು ಬೇಕಾದರೆ. ನಾನು ಜಸ್ಟ್ ಇಲ್ಲಿ ಹಾಫ್ ಡಬಲ್ ಕ್ರೋಶ ಮಾಡ್ತಿದ್ದೀನಿ, ಚಿಕ್ಕದಾಗಿ ನೀಟಾಗಿ ಕಾಣುತ್ತೆ ಡಿಸೈನ್ ಅಂಥೇಳಿ. ಈ ರೀತಿ ಸುಮಾರು ಒಂದು 16 ಟೈಮ್ಸು ಹಾಫ್ ಡಬಲ್ ಕ್ರೋಶದಿಂದ ಆ ಸರ್ಕಲ್ನ ಫುಲ್ ಕಂಪ್ಲೀಟ್ ಮಾಡಿ ಸ್ಮಾಲ್ ಆರ್ಚ್ನ ಮಾಡ್ಕೊಬೇಕಾಗತ್ತೆ. ವಿಡಿಯೋ ಏನಾದರೂ ಫಾಸ್ಟ್ ಅಂತ ಅನ್ಸಿದ್ರೆ ಸೆಟ್ಟಿಂಗ್ನಲ್ಲಿ ಹೋಗಿ ಸ್ವಲ್ಪ ಸ್ಲೋ ಆಗಿ ನೋಡ್ಕೊಬೋದು ನೀವು. ಕೌಂಟ್ ಮಾಡಬೇಕಾದ್ರೂ ಅಷ್ಟೇ ಥ್ರೆಡ್ಸ್ನ ಟೈಟಾಗಿ ಇಟ್ಕೊಂಡು ಮಾಡ್ಕೊಳ್ಳಿ. ಅಂದರೆ ಮಧ್ಯೆ ಲೂಸಾಗಿ, ಅಂದರೆ ಗ್ಯಾಪ್ ಆಗಿ ಉಳಿಬಾರ್ದು ಅಂತ ಹೇಳಿ. ನೋಡಿ, ನಾನೀಗ 16 ಟೈಮ್ಸ್ ಹಾಕಿದ್ದೀನಿ. ಇಷ್ಟು ಆದಮೇಲೆ ನೆಕ್ಸ್ಟು ನಾನು ಲಾಕ್ ಮಾಡ್ಕೊತಿದ್ದೀನಿ. ಒಂದು ಸಿಂಗಲ್ ಲಾಕ್ನ ಮಾಡ್ತಿರೋದು, ಅಂದರೆ ಬೀಡ್ಸ್ ಲಾಕ್ ಮಾಡಿದ್ದೀವಲ್ಲ ಅದರ ಪಕ್ಕದಲ್ಲಿ ಒಂದು ಲಾಕ್ನ ಮಾಡ್ಕೊಂಡಿದ್ದೀನಿ. ಆನಂತರ 4 ಚೈನ್ನ ಹಾಕ್ಕೊಂಡು ನೆಕ್ಸ್ಟ್ ಒಂದು 5 ಚೈನ್ ಗ್ಯಾಪ್ ಇದೆ ಅಲ್ವಾ, ಆ ಪಾಯಿಂಟಿಗೆ ಬಂದು ಲಾಕ್ನ ಮಾಡ್ತಿರೋದು. ಫಸ್ಟ್ ಲಾಕ್ ಎಲ್ಲಿ ಮಾಡಿದ್ದೀವೋ ಅದೇ ಪಾಯಿಂಟಿಗೆ ಲಾಕ್ನ ಮಾಡ್ಕೊತಿದ್ದೀನಿ. ಎಸ್ ನೋಡಿ, ಇದೇ ರೀತಿ ಕಂಟಿನ್ಯೂ ಮಾಡ್ಕೊತ ಹೋಗಬೇಕಾಗತ್ತೆ. ಈಗ ಮತ್ತೆ 5 ಚೈನ್ನ ಹಾಕ್ಕೊಳ್ಳಿ. 5 ಚೈನ್ನ ಹಾಕಿ ನೆಕ್ಸ್ಟ್ 5 ಚೈನ್ ಲಾಕ್ ಎಲ್ಲಾಗಿದೆಯೋ ಆ ಪಾಯಿಂಟಿಗೆ ನೀವು ಲಾಕನ್ನು ಮಾಡ್ಕೊಬೇಕು. ಎಸ್, ಈಗ ಲಾಕ್ ಆದಮೇಲೆ ನೀವು ಸ್ಟಾರ್ಟಿಂಗ್ನಲ್ಲಿ ಹೇಗೆ ಮಾಡಿದ್ರೋ ಅದೇ ರೀತಿ ಕಂಟಿನ್ಯೂ ಮಾಡ್ತಾ ಹೋಗೋದು. ಒಂದು 4 ಚೈನ್ನ ಹಾಕ್ಕೊತೀವಿ ನಾವು. ಆನಂತರ ನೋಡಿ, ಆ ಬೀಡ್ಸ್ ಲಾಕ್ ಹಿಂಭಾಗದಲ್ಲಿ ಲಾಕನ್ನು ಮಾಡ್ಕೊತೀವಿ. ಲಾಕ್ ಮಾಡಿ ಆನಂತರ ನೋಡಿ, ಸೂಜಿ ಮೇಲೆ ಒಂದು ಸರಿ ದಾರ ತೊಗೊಂಡು ಹಾಫ್ ಡಬಲ್ ಕ್ರೋಶನ ಕಂಟಿನ್ಯೂ ಮಾಡ್ತಾ ಹೋಗೋದು. ಹೀಗೆ ಡಿಸೈನ್ ಪೂರ್ತಿ ಕಂಪ್ಲೀಟ್ ಮಾಡ್ಕೊಬೇಕಾಗತ್ತೆ. ಇದು ಸೆಕೆಂಡ್ ಸ್ಟೆಪ್ನಲ್ಲಿ ಇರೋವಂಥದ್ದು. ನೀವು ಹಾಫ್ ಡಬಲ್ ಕ್ರೋಶನ ನೀಟಾಗಿ ಹಾಕ್ಕೊತ ಬನ್ನಿ, ಡಿಸೈನ್ ಚೆನ್ನಾಗಿ ಬರುತ್ತೆ. ಇದೇ ರೀತಿ ಕಂಟಿನ್ಯೂ ಮಾಡ್ತಾ ಹೋಗಿದ್ದೀನಿ. ನೆಕ್ಸ್ಟ್ ಸ್ಟೆಪ್ಸ್ ಬಂದುಬಿಟ್ಟು ಇದಕ್ಕೆ ಇನ್ನೊಂದು ಕಲರ್ ತೊಗೊಂಡಿದ್ದೀನಿ, ಪಿಂಕಿಶ್ ಕಲರ್ದು ಫ್ಲವರ್ ಥರ ಬರುತ್ತೆ ಡಿಸೈನು. ಸೊ ಅದಕ್ಕೆ ನಾನು ಪಿಂಕ್ ಕಲರ್ ತೊಗೊಂಡಿದ್ದೀನಿ. ನೀವು ಸ್ಯಾರಿಗೆ ಮ್ಯಾಚ್ ಆಗೋ ರೀತಿ ಕಲರ್ನ ತೊಗೊಂಡು ಈ ರೀತಿ ಆ್ಯಡ್ ಮಾಡ್ಕೊಬೇಕು. ಈಗಲೂ ಕೂಡ ಅಷ್ಟೇ 2 ಟೈಮ್ಸ್ ಲಾಕ್ನ ಮಾಡ್ಕೊಳ್ಳಿ ಸೇಮ್ ಪಾಯಿಂಟ್ನಲ್ಲಿ, ಓಕೆನಾ. ಈ ರೀತಿ ಲಾಕ್ ಮಾಡಿಕೊಂಡು ಥ್ರೆಡ್ಸ್ನೆಲ್ಲ ಸೆಕ್ಯೂರ್ ಮಾಡ್ಕೊಬೇಕು ಫಸ್ಟಲ್ಲಿ. ಇಷ್ಟಾದಮೇಲೆ ಸ್ಟಾರ್ಟಿಂಗ್ನಲ್ಲಿ ನೋಡಿ, ಫಸ್ಟ್ ಒಂದು 5 ಚೈನ್ ಲಾಕ್ ಮಾಡಿದ್ದೀವಲ್ಲ ಅದೇ ರೀತಿ ಇದನ್ನು ಕೂಡ ಒಂದು 5 ಚೈನ್ನ ಹಾಕ್ಕೊಬೇಕಾಗತ್ತೆ. 5 ಚೈನ್ನ ಹಾಕ್ಕೊಂಡು ಅದನ್ನು ಕೂಡ ನೆಕ್ಸ್ಟ್ 5 ಚೈನ್ ಲಾಕ್ ಎಲ್ಲಿ ಬರುತ್ತೆ ಅನ್ನೋದನ್ನು ನೋಡಿಕೊಂಡು ಅಲ್ಲಿಗೆ ಲಾಕ್ ಮಾಡ್ಕೋಬೇಕು. ಎಸ್ ನೋಡಿ, ಈ ರೀತಿ ಲಾಕ್ನ ಮಾಡಿಕೊಂಡು ಆನಂತರ ಮತ್ತೆ ಒಂದು ಚೈನ್, 2 ಚೈನ್, 2 ಚೈನ್ಸ್ನ ಹಾಕ್ಕೊಂಡು ನೆಕ್ಸ್ಟು ಇಲ್ಲಿ 5 ಚೈನ್ ಗ್ಯಾಪ್ ಇದೆ ಅಲ್ವಾ, ಅದರ ಒಳಭಾಗದಲ್ಲಿ ನೀಡಲ್ನ ಪಾಸ್ ಮಾಡಿ ಒಂದು ಲಾಕ್ನ ಮಾಡ್ಕೊಬೇಕು. ಇಷ್ಟು ಆದಮೇಲೆ ನೋಡಿ, ಸೂಜಿ ಮೇಲೆ ಒಂದು ಸರಿ ದಾರ ತೊಗೊಂಡು ನೆಕ್ಸ್ಟ್ ನೋಡಿ, ಇಲ್ಲಿ ಹಾಫ್ ಡಬಲ್ ಕ್ರೋಶ ಹಾಕಿದ್ದೀವಲ್ಲ ಅದರ ಫಸ್ಟ್ ಹಾಫ್ ಡಬಲ್ ಕ್ರೋಶಕ್ಕೆ ಬಂದುಬಿಟ್ಟು ಒಂದು ಡಬಲ್ ಕ್ರೋಶನ ಮಾಡ್ಕೊತಿದ್ದೀನಿ. ನೋಡಿ, ಒಂದು ಡಬಲ್ ಕ್ರೋಶನ ಮಾಡ್ಕೊಂಡಿದ್ದೀನಿ. ಈ ಡಬಲ್ ಕ್ರೋಶ ಆದಮೇಲೆ ಒಂದು 2 ಚೈನ್ಸ್ನ ಹಾಕ್ಕೊಳ್ಳಿ, ಓಕೆನಾ. ಈ 2 ಚೈನ್ಸ್ ಹಾಕ್ಕೊಂಡು ಆದಮೇಲೆ ನಾನಿಲ್ಲಿ ಒಂದು ಬೀಡ್ಸ್ನ ಯೂಸ್ ಮಾಡ್ತಿದ್ದೀನಿ. ಬೇಕಾದ್ರೆ ಬೀಡ್ಸ್ ಬೇಡ ಅಂದರೂ ಬೀಡ್ಸ್ ಯೂಸ್ ಮಾಡದೆ ಕೂಡ ಕಂಟಿನ್ಯೂ ಮಾಡ್ತಾ ಹೋಗ್ಬೋದು.
ನಾನಿಲ್ಲಿ ಒಂದು ಗೋಲ್ಡನ್ ಬೀಡ್ಸ್ನ ಹಾಕಿದ್ದೀನಿ, ಚೆನ್ನಾಗಿ ಕಾಣುತ್ತೆ ಡಿಸೈನ್ ಅಂತೇಳಿ. ನಂತರ ಸೂಜಿ ಮೇಲೆ ಒಂದು ಲಾಕ್ನ ಮಾಡ್ಕೊಬೇಕಾಗತ್ತೆ. ನೋಡಿ ಬೀಡ್ಸ್ ಲಾಕ್ ಇದು. ಬೀಡ್ಸ್ ಲಾಕ್ ಮಾಡಿ ಸೂಜಿ ಮೇಲೆ ಒಂದು ಸರಿ ದಾರ ತೊಗೊಂಡು ಈ ಡಬಲ್ ಕ್ರೋಶ ಹಾಕಿರ್ತೀವಲ್ಲ ಕಂಬ, ಆ ಗ್ಯಾಪ್ ಒಳಭಾಗದಿಂದ ಥ್ರೆಡ್ನ ಎಳ್ಕೊಂಡು ಡಬಲ್ ಕ್ರೋಶನ ಕಂಪ್ಲೀಟ್ ಮಾಡಬೇಕು, ಮೇಲ್ಗಡೆ ಇರೋ ಡಬಲ್ ಕ್ರೋಶನ. ಮತ್ತು ನೋಡಿ ಸೂಜಿ ಮೇಲೆ ದಾರ ತೊಗೊಳೋದು, ಡೌನ್ ಸೈಡಲ್ಲಿ ಇರೋಂತಹ ಡಬಲ್ ಕ್ರೋಶನ್ನ ಒಳಭಾಗದ ಥ್ರೆಡ್ನ ತೊಗೊಂಡು ಡಬಲ್ ಕ್ರೋಶನ ಮೇಲ್ಗಡೆ ಕಂಪ್ಲೀಟ್ ಮಾಡೋದು. ಇದೇ ರೀತಿ ನೀವು ಒಂದು 8 ಟೈಮ್ಸ್ ಹೀಗೆ ಡಬಲ್ ಕ್ರೋಶನ್ನ ಮಾಡಿಕೊಂಡು ಕೆಳಭಾಗದಲ್ಲಿ ಫಸ್ಟ್ ಹಾಕಿರ್ತೀವಲ್ಲ ಡಬಲ್ ಕ್ರೋಶ, ಅದು ಫುಲ್ ಕಂಪ್ಲೀಟ್ ಆಗೋ ತನಕ ಹಾಕಬೇಕಾಗತ್ತೆ. ಒಂದು 8 ಟೈಮ್ಸ್ ಮಾಡಿದ್ರೆ ಫುಲ್ ಆಗತ್ತದು, ಅದಕ್ಕಿಂತ ಹೆಚ್ಚಿಗೆ ಅವಶ್ಯಕತೆ ಇಲ್ಲ. ಒಂದು 7 ಟೈಮ್ಸ್ ಆದರೂ ಪರವಾಗಿಲ್ಲ, 7 ಅಥವಾ 8 ಟೈಮ್ಸ್ ಮಾಡಿ. ನಾನೊಂದು 8 ಟೈಮ್ಸ್ ಮಾಡ್ಕೊಂಡಿದ್ದೀನಿ. 8 ಡಬಲ್ ಕ್ರೋಶನ ಫಿಲ್ ಮಾಡ್ಕೊಬೇಕಾಗತ್ತೆ. ಆವಾಗ ನಿಮಗೆ ಆ ಫ್ಲವರ್ ಪ್ಲೇಟ್ಸ್ ಥರ ನೀಟಾಗಿ ಡಿಸೈನ್ ಕಾಣುತ್ತೆ ಅಂಥೇಳಿ. ಎಸ್ ನೋಡಿ, ಒಂದು 8 ಸರಿ ನಾನಿಲ್ಲಿ ಮಾಡ್ಕೊಂಡಿದ್ದೀನಿ. ಡಬಲ್ ಕ್ರೋಶ ಆಗಿದೆ, ಓಕೆನಾ. ಇಷ್ಟು ಆದಮೇಲೆ ಡೌನಲ್ಲಿ ನೋಡಿ ಕೆಳಭಾಗದಲ್ಲಿ ಹಾಫ್ ಡಬಲ್ ಕ್ರೋಶ ಹಾಕಿದ್ದೀವಲ್ಲ, ಲಾಕ್ ಮಾಡಿದ ಪಾಯಿಂಟ್ ನಂತರ 1 2 3 ಸ್ಟೆಪ್ಸಿಗೆ, ಅಂದರೆ ಲಾಕ್ ಮಾಡಿದ ಪಾಯಿಂಟನ್ನ ಬಿಟ್ಟು 3ನೇ ಡಬಲ್ ಕ್ರೋಶ ಇರುತ್ತಲ್ವ, ಆ ಪಾಯಿಂಟಿಗೆ ಬಂದುಬಿಟ್ಟು ಲಾಕ್ನ ಮಾಡ್ಕೊಂಡಿದ್ದೀನಿ. ನಿಮಗೆ ಅವಾಗ ಡಿಸೈನು ಫುಲ್ ಕರೆಕ್ಟಾಗಿ ಬರುತ್ತೆ. 16 ಕೌಂಟ್ ಫಸ್ಟ್ ಡಬಲ್ ಕ್ರೋಶ ಹಾಕಿರ್ತೀರಲ್ಲ ನೀವು ಹಾಫ್ ಡಬಲ್ ಕ್ರೋಶ ಡೌನಲ್ಲಿ, ಅದಕ್ಕೆ ಕರೆಕ್ಟಾಗಿ ಮ್ಯಾಚ್ ಆಗುತ್ತೆ. ಸೊ ಅದಕ್ಕೆ ನೀವು ಇದೇ ಥರನೇ ಫಾಲೋ ಮಾಡ್ತಾ ಬನ್ನಿ. ಲಾಕ್ ಮಾಡಬೇಕಾದ್ರೆ ಒಂದು 3 ಚೈನ್ ಗ್ಯಾಪ್ನ ನೋಡಿಕೊಂಡು ಲಾಕ್ ಮಾಡಿಕೊಂಡು ಆನಂತರ ಒಂದು 5 ಚೈನ್ನ ಹಾಕ್ಕೊಳ್ಳಿ, ಓಕೆನಾ. 5 ಚೈನ್ ಹಾಕಿ ಇದನ್ನು ಟರ್ನ್ ಕೂಡ ಮಾಡ್ಕೊಳ್ಳಿ. ಹೀಗೆ ಟರ್ನ್ ಮಾಡಿ ನೋಡಿ, ಈಗ ಡೌನ್ ಸೈಡಿಂದ 5 ಚೈನ್ ಬಿಟ್ಟು, ಓಕೆನಾ, ನೆಕ್ಸ್ಟ್ ಚೈನಿಗೆ ಒಂದು ಸಿಂಗಲ್ ಕ್ರೋಶನ ಹಾಕಿ, ಅಥವಾ ಲಾಕ್ ಅಂತ ಕೂಡ ಹೇಳ್ಬೋದು, ಓಕೆನಾ. ಈ ರೀತಿ ಲಾಕ್ ಮಾಡ್ಕೊಳ್ಳಿ. ಆನಂತರ ಮತ್ತೆ ಫಸ್ಟ್ ಪೊಸಿಷನ್ ಹೇಗಿದೆಯೋ ಅದೇ ರೀತಿ ಟರ್ನ್ ಮಾಡ್ಕೊಳ್ಳಿ. ಎಸ್ ನೋಡಿ, ಈ ರೀತಿ ಮಾಡಿಕೊಂಡು ಒಂದು 2 ಚೈನ್ನ ಹಾಕ್ಕೊಳ್ಳಿ. 2 ಚೈನ್ ಹಾಕಿ ಮತ್ತೆ ಬೀಡ್ಸ್ನ ತೊಗೊಬೇಕು. ಎಸ್, ಬೀಡ್ಸ್ ತೊಗೊಂಡು ಮತ್ತೆ ಮೊದಲು ಹೇಗೆ ಮಾಡಿದ್ವು, ಅಂದರೆ ಫಸ್ಟ್ ನಾವು ಒಂದು ಪ್ಲೇಟ್ಸ್ ಮಾಡಬೇಕಾದ್ರೆ ಯಾವ ರೀತಿ ಮಾಡಿದ್ವು ಅದೇ ರೀತಿಯೇ ಬೀಡ್ಸ್ ತೊಗೊಂಡು ಒಂದು ಬೀಡ್ಸ್ ಲಾಕ್ನ ಮಾಡ್ಕೊಬೇಕಾಗತ್ತೆ. ಬೀಡ್ಸ್ ಲಾಕ್ನ ಮಾಡಿಕೊಂಡು ಸೂಜಿ ಮೇಲೆ ಒಂದು ಸರಿ ದಾರ ತೊಗೊಬೇಕು. ನಂತರ ನೋಡಿ ಇಲ್ಲಿ ಕೆಳಗಡೆ 5 ಚೈನ್ದು ಹಾಕಿದ್ದೀವಲ್ಲ, ಆ ಚೈನ್ ಗ್ಯಾಪಿಗೆ ಬಂದುಬಿಟ್ಟು ನೀವು ಇಲ್ಲಿ ಡಬಲ್ ಕ್ರೋಶನ ಮಾಡ್ಕೊಬೇಕಾಗತ್ತೆ. ನಿಮಗೆ ಸ್ಟಾರ್ಟಿಂಗ್ನಲ್ಲಿ ಈ ಥರ ಚೈನ್ ಸಿಗೋಲ್ಲ, 5 ಚೈನ್ ಗ್ಯಾಪ್ ಇದೆಯಲ್ಲ ಇದು ಸಿಗೋಲ್ಲ ಫಸ್ಟ್ ಪ್ಲೇಟ್ಸಿಗೆ. ಅಲ್ಲಿ ನಾವು ಏನು ಮಾಡಿದ್ದೀವಿ, ಡಬಲ್ ಕ್ರೋಶ ಹಾಕ್ಕೊಂಡು ಪ್ಲೇಟ್ಸ್ನ ರೆಡಿ ಮಾಡಿರ್ತೀವಿ. ಬಟ್ ನೆಕ್ಸ್ಟ್ ಈ ಡಿಸೈನ್ ಕಂಟಿನ್ಯೂ ಆಗ್ತಾ ಕೂಡ ನೀವು ಇದೇ ರೀತಿಯೇ 5 ಚೈನ್ ಹಾಕ್ಕೊಂಡು ಆ ನಂತರ ಈ ರೀತಿ ಡಬಲ್ ಕ್ರೋಶದಿಂದ ಫಿಲ್ ಮಾಡ್ತಾ ಬರಬೇಕಾಗುತ್ತೆ. ಫಸ್ಟು 8 ಟೈಮ್ಸ್ ಹೇಗೆ ಹಾಕೋದು ಅದೇ ರೀತಿಯೇ ಎಲ್ಲ ಇದನ್ನು ಕೂಡ 8 ಟೈಮ್ಸೇ ಹಾಕ್ಕೊಳ್ಳಿ. ಆವಾಗ ಡಿಸೈನು ನೀಟಾಗಿ ಒಂದೇ ರೀತಿ ಕಾಣಿಸುತ್ತೆ, ಓಕೆನಾ. ನಾನು ಇಷ್ಟು ಒಂದು ಫ್ಲವರ್ಸ್ನ 5 ಪ್ಲೇಟ್ಸ್ನ ಮಾಡಿದ್ದೀನಿ. ಒಂದು 5 ಪ್ಲೇಟ್ಸ್ ಆದಮೇಲೆ ಸ್ಟಾರ್ಟಿಂಗ್ನಲ್ಲಿ ಲಾಕ್ ಮಾಡ್ಕೊಂಡಂಗೆ ಒಂದು ಸಿಂಗಲ್ ಲಾಕ್ನ ಮಾಡ್ಕೊಳ್ಳಿ. ಈ 5 ಚೈನ್ ಗ್ಯಾಪ್ ಇದೆಯಲ್ಲ ಅಲ್ಲಿ ಒಂದು ಸಿಂಗಲ್ ಲಾಕ್ನ ಮಾಡ್ಕೊಬೇಕು ಫಸ್ಟಿಗೆ. ಆ ನಂತರ ಒಂದು 2 ಟೈಮ್ಸ್ ಚೈನ್ ಹಾಕ್ಕೊಂಡು 5 ಚೈನ್ ಲಾಕ್ ಮಾಡಿರ್ತೀವಲ್ಲ ಫಸ್ಟಲ್ಲಿ ಬರೋಂಥದ್ದಕ್ಕೆ, ಬೀಡ್ಸ್ ನಂತರ ಬರೋದು ಫಸ್ಟಕ್ಕೆ, ಅಲ್ಲಿಗೆ ಲಾಕ್ನ ಮಾಡ್ಕೊತಿದ್ದೀನಿ ನಾನು. ಎಸ್ ನೋಡಿ, ಈ ರೀತಿ ಲಾಕ್ನ ನೀಟಾಗಿ ಮಾಡ್ಕೊಳ್ಳಿ. ಆವಾಗ ನಿಮಗಿಲ್ಲಿ ಫ್ಲವರ್ ಪ್ಲೇಟ್ಸ್ಗಳು ಕಂಪ್ಲೀಟಾಗಿ ನೀಟಾಗಿ ಫಿನಿಶಿಂಗ್ ಬರುತ್ತೆ. ಎಸ್ ನೋಡಿ, ಈ ರೀತಿ ಆಗಿದೆ. ಎಸ್, ಇಷ್ಟಾದಮೇಲೆ ಮತ್ತೆ ನೀವು ಕಂಟಿನ್ಯೂ ಮಾಡ್ತಾ ಹೋಗೋದು. 5 ಚೈನ್ನ ಹಾಕ್ಕೊಂಡು ಲಾಕ್ನ ಮಾಡ್ಕೊಳ್ಳಿ. 5 ಚೈನ್ ಲಾಕ್ನ ಮಾಡ್ಕೊಬೇಕು. ಎಸ್, ಒಂದು 5 ಚೈನ್ ಆಗಿದೆ ಚೆಕ್ ಮಾಡಿ. 5 ಚೈನ್ ಮಾಡಿಕೊಂಡು ನೆಕ್ಸ್ಟು 5 ಚೈನ್ ಲಾಕ್ ಎಲ್ಲಿ ಬರುತ್ತೋ ಆ ಪಾಯಿಂಟಿಗೆ ಲಾಕ್ನ ಮಾಡ್ಕೊಬೇಕಾಗುತ್ತೆ. ಎಸ್, ಆಮೇಲೆ ನಂತರ ಫಸ್ಟ್ ಯಾವ ರೀತಿ ನೀವು ಸ್ಟಾರ್ಟ್ ಮಾಡಿರ್ತೀರಲ್ವ ಅದೇ ರೀತಿಯೇ ಕಂಟಿನ್ಯೂ ಆಗ್ತಾ ಹೋಗುತ್ತೆ. 5 ಚೈನ್ ಆದಮೇಲೆ ಕಂಟಿನ್ಯೂ ಮಾಡ್ಕೊತಾ ಹೋದರೆ ನಿಮ್ಗೆ ಡಿಸೈನ್ ಬಂದುಬಿಟ್ಟು ಈ ರೀತಿ ಬರುತ್ತೆ. ಫೈನಲಿ ಡಿಸೈನ್ ಬಂದುಬಿಟ್ಟು ಈ ರೀತಿ ಬಂದಿದೆ. ಈ ಮಧ್ಯೆ 5 ಚೈನ್ ಗ್ಯಾಪ್ ಇದೆಯಲ್ಲ ಅಲ್ಲಿ ನೀವು ಒಂದೊಂದು
ಕುಚ್ಚುಗಳನ್ನ ಕೂಡ ಕಟ್ಕೊಬೋದು. ನೋಡಿ ತುಂಬ ಚೆನ್ನಾಗಿ ಕಾಣುತ್ತೆ. ನೀವು ಡಬಲ್ ಕಲರ್ ಥ್ರೆಡ್ಸ್ನಲ್ಲೂ ಹಾಕ್ಕೊಂಡು ಕುಚ್ಚನ್ನ ಕಟ್ಕೊಳ್ಳಿ, ನೀಟಾಗಿ ಕಾಣುತ್ತೆ. ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊತೀನಿ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.